22 ರನ್ಗಳು. ಗೆಲುವಿಗೆ ಉಳಿದಿದ್ದು ಕೇವಲ 22 ಮೆಟ್ಟಿಲುಗಳು. ಗೆದ್ದೇ ಗೆಲ್ಲುವೆ, ಗೆಲ್ಲಿಸಿಯೇ ತೀರುವೆ ಎಂಬ ರವೀಂದ್ರ ಜಡೇಜಾ ಹಠ. ಅವರಿಗೆ ಜೊತೆಯಾಗಿದ್ದು ನಿತೀಶ್ ರೆಡ್ಡಿ, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್. ನಿತೀಶ್ ಕುಮಾರ್ ರೆಡ್ಡಿ ಹೊರತುಪಡಿಸಿದರೆ ಉಳಿದ ಇಬ್ಬರು ಕೂಡ ಪ್ಯೂರ್ ಬೌಲರ್ಗಳು. ಬುಮ್ರಾ ಇದೇ ಇಂಗ್ಲೆಂಡ್ ವಿರುದ್ಧ ಮೊಹಮ್ಮದ್ ಶಮಿ ಜೊತೆ ಆಡಿದ್ದ ಭರ್ಜರಿ ಜೊತೆಯಾಟವನ್ನು ನೆನಪಿಸುವಂತೆ ಜಡ್ಡು ಜೊತೆಗೂ ಕೂಡ ಬ್ಯಾಟ್ ಬೀಸಿದ್ರು. 54 ಎಸೆತಗಳನ್ನು ಬುಮ್ರಾ ಎದುರಿಸಿದರೆ 30 ಎಸೆತಗಳ ಮುಂದೆ ಸಿರಾಜ್ ಬ್ಯಾಟ್ ಹಿಡಿದು ನಿಂತಿದ್ರು. ಟೈಲ್ ಎಂಡರ್ಗಳು ಇಷ್ಟೊಂದು ಬಾಲ್ಗಳನ್ನು ಎದುರಿಸಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದೇ ಎದುರಾಳಿಗಳ ಜಂಘಬಲವನ್ನು ಒದಗಿಸಿಬಿಡುತ್ತೆ. ಆದರೆ ಕಡೆಗೂ ಜಡ್ಡು ಏಕಾಂಗಿ ಹೋರಾಟಕ್ಕೆ ಫಲ ಸಿಗಲೇ ಇಲ್ಲ. ಬ್ಯಾಡ್ ಲಕ್ ಟೀಮ್ ಇಂಡಿಯಾ, ಇಷ್ಟನ್ನೇ ಹೇಳೋಕ್ಕಾಗೋದು. ಯಾಕಂದರೆ ಟೀಮ್ ಇಂಡಿಯಾ ಮುಂದೆ ಬಿಗ್ ಟಾರ್ಗೆಟ್ ಇರಲಿಲ್ಲ. ಬಟ್ ಟಾರ್ಗೆಟ್ಗಿಂತಲೂ ಜಾಸ್ತಿ ಇಂಗ್ಲೆಂಡ್ ಆಟಗಾರರ ಮೈಂಡ್ ಗೇಮ್ ಅಂತೂ ಟಾರ್ಚರ್ ರೀತಿ ಕಾಣಿಸ್ತಾ ಇತ್ತು. 192 ರನ್ಗೆ ಇಂಡಿಯಾದೆದುರು ಆಲ್ಔಟ್ ಆಗಿದ್ದು ಇಂಗ್ಲೆಂಡ್ ಆಟಗಾರರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಹೀಗಾಗಿಯೇ ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಬಂದ ಮೊದಲ ಬಾಲ್ನಿಂದಲೇ ಸ್ಲೆಡ್ಜಿಂಗನ್ನು ಶುರು ಮಾಡಿದರು. ಒಂದೊಂದು ಬಾಲ್ಗೂ ಅಗ್ರೆಸಿವ್ ಆಗಿ ರಿಯಾಕ್ಟ್ ಕೊಡ್ತಾ ಇದ್ರು. ಅದರಲ್ಲೂ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗೆ ಕೊಟ್ಟ ಕಾಟವನ್ನು ನೀವೆಲ್ಲ ನೋಡೇ ಇದ್ದೀರಿ. ಫೈನಲಿ ಗೆಲ್ಲಬಹುದಾಗಿದ್ದ ಮ್ಯಾಚನ್ನು ಟೀಮ್ ಇಂಡಿಯಾ ಕ್ರಿಕೆಟ್ ಕಾಶಿಯಲ್ಲಿ ಸೋತಿದೆ. 3ನೇ ಟೆಸ್ಟ್ನಲ್ಲಿ ಬ್ರಿಟಿಷರು ಯಂಗ್ ಇಂಡಿಯಾವನ್ನು ಇಂಚಿಂಚು ಕಾಡಿದ್ದು ಹೇಗೆ? ಬೋರಿಂಗ್ ಕ್ರಿಕೆಟ್ ಅಂತ ಗೇಲಿ ಮಾಡಿದ್ದ ಗಿಲ್ ಜಾರಿ ಬಿದ್ರ? ಇಂಗ್ಲೆಂಡ್ ಕ್ಯಾಪ್ಟನ್ ಇರೋದೇ ಹೀಗೇನಾ ಅನ್ನುವಂಥ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ತಂಡ ಇಂಡಿಯಾ ಟೀಮ್ ಎದುರು ಮಾರಕ ಬೌಲಿಂಗ್ ದಾಳಿ ನಡೆಸಿದ್ದೇನೋ ಹೌದು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೈಕಲಾಜಿಕಲ್ ಗೇಮ್ ಮೂಲಕವೇ ಗೆದ್ದು ಬೀಗಿದೆ. ಇದೆಲ್ಲದರ ನಡುವೆ ಇಂಗ್ಲೆಂಡ್ ತಂಡದ ಸಹಾಯಕ ಕೋಚ್ ಆಗಿರುವಂಥ ಮಾರ್ಕಸ್ ಟ್ರೆಸ್ಕೋತಿ 1 ಗಂಟೆಯೊಳಗೆ ಪಂದ್ಯವನ್ನು ಮುಗಿಸ್ತೇವೆ ಅಂತ ಘೋಷಣೆ ಕೂಡ ಮಾಡಿದರು. ಭಾರತದ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲೋದು ನಾವು, 5ನೇ ದಿನದಾಟವನ್ನು ಕೇವಲ 1 ಗಂಟೆಯೊಳಗೆ ಮುಗಿಸ್ತೇವೆ ಅಂತ ಇಂಗ್ಲೆಂಡ್ ತಂಡದ ಸಹಾಯಕ ಕೋಚ್ ಪಂದ್ಯ ಸ್ಟಾರ್ಟ್ ಆಗೋ ಮೊದಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಇಂಡಿಯಾ ಫ್ಯಾನ್ಸ್ ಬನ್ನಿ ನೀವ ಅಂತ ನೋಡೇ ಬಿಡೋಣ ಅಂತಲೂ ಕೂಡ ಚಾಲೆಂಜ್ ಮಾಡಿದರು. ಬಟ್ ಲಾರ್ಡ್ಸ್ ಪಿಚ್ ಹೆಲ್ಪ್ ಮಾಡಿದ್ದು ಬೌಲರ್ಸ್ಗೆ. ಕೊನೆ ದಿನ ಲಾರ್ಡ್ಸ್ ಪಿಚ್ನಲ್ಲಿ ಬೌನ್ಸ್ ವರ್ಕ್ ಆಗಿತ್ತು. ಇದು ಬೌನ್ಸರ್ ಎಸೆಯಬಲ್ಲ ಬೌಲರ್ಗಳಿಗೆ ಸಹಾಯಕವಾಯಿತು. ಸೊ ಟೀಮ್ ಇಂಡಿಯಾದ ವಿಕೆಟ್ಗಳು ಒಂದೊಂದಾಗಿಯೇ ಪತನಗೊಳ್ಳೋಕೆ ಶುರುವಾದವು. ಮೊದಲ 1 ಗಂಟೆಯೊಳಗೆ 4 ವಿಕೆಟ್ಗಳನ್ನು ಕಳ್ಕೊಂಡಿತ್ತು ಟೀಮ್ ಇಂಡಿಯಾ. ಆದರೆ 7ನೇ ವಿಕೆಟ್ಗೆ ಜೊತೆಯಾದ ಜಡೇಜಾ ಮತ್ತು ನಿತೀಶ್ ರೆಡ್ಡಿ ಒಂದು ಹೋಪ್ಸನ್ನು ಕೊಟ್ಟರು. ಈ ಜೋಡಿ ಕ್ರೀಸ್ನಲ್ಲಿ ನಿಂತಿದ್ರೆ ಟೀಮ್ ಇಂಡಿಯಾ ಕಡೆ ಪಂದ್ಯ ವಾಲ್ತಾ ಇತ್ತು ಅಂತಾನೆ ಭರವಸೆ ಇತ್ತು. ಆದರೆ ಇನ್ನೇನು ಲಂಚ್ ಬ್ರೇಕ್ ತಗೊಳ್ಬೇಕು, ಆಗ ನಿತೀಶ್ ರೆಡ್ಡಿ ಔಟ್ ಆದರು. ಆಗ ಕ್ಲಿಯರ್ ಆಗಿ ಇಂಗ್ಲೆಂಡ್ ತಂಡದ ಕೈ ಮೇಲಾಗಿತ್ತು. ಟೋಟಲಿ ಹೇಳಬೇಕು ಅಂದರೆ ಇಂಗ್ಲೆಂಡ್ ವೇಗಕ್ಕೆ ಟೀಮ್ ಇಂಡಿಯಾದ ಮಿಡಲ್ ಆರ್ಡರ್ ಬ್ರೇಕ್ ಆಗಿ ಹೋಯಿತು. ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಬಂದಿದ್ದೇ ಗೊತ್ತಾಗಿಲ್ಲ ಎಂಬಂತೆ ಒಂದರ ಮೇಲೆ ಒಂದು ವಿಕೆಟ್ ಉರುಳ್ತಾ ಹೋಯಿತು. ಸ್ಟೋಕ್ ಜೊತೆಗೆ ಜೋಫ್ರಾ ಜುಗಲ್ಬಂದಿಗೆ ಭಾರತದ ಪತನವಾಯಿತು. ಇದಾದ ಮೇಲೆ ನಡೆದಿದ್ದು ಒಂಥರ ಮಿರಾಕಲ್ ಪರ್ಫಾರ್ಮೆನ್ಸ್. ರವೀಂದ್ರ ಜಡೇಜಾಗೆ ಸಾಥ್ ನೀಡಿದಂಥ ಬುಮ್ರಾ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಸಖತ್ ಥ್ರಿಲ್ ಕೊಟ್ಟರು. ಅದರಲ್ಲೂ ಬೂಮ್ ಬೂಮ್ ಅಂತೂ ಒಂದು ಬೌಂಡ್ರಿ ಬೇರೆ ಬಾರಿಸಿದ್ರು. ಮೈದಾನದಲ್ಲಿದ್ದ ಇಂಡಿಯಾ ಫ್ಯಾನ್ಸ್ ಚಪ್ಪಾಳೆ ತಟ್ಟಿ ಸಂಭ್ರಮಿಸ್ತಾ ಇದ್ರೆ ಬುಮ್ರಾ ಕೂಡ ಜಡ್ಡುಭಾಯಿ ಜೊತೆ ಸೇರಿ ಗೆಲ್ಲೋ ಆಸೆಯನ್ನು ತೋರಿಸಿದ್ರು. ಜಡೇಜಾಗೆ ತುಂಬ ಚೆನ್ನಾಗಿಯೇ ಸಾಥ್ ಕೊಟ್ಟರು. ನೀನು ಬ್ಯಾಟ್ ಬೀಸು, ನಾನು ವಿಕೆಟನ್ನು ಉಳಿಸ್ತೀನಿ ಎಂಬ ರೀತಿಯಲ್ಲೇ ಇಬ್ಬರ ಆಟ ಸಾಗಿತ್ತು. ಆ ಟೈಮ್ನಲ್ಲೂ ಕೂಡ ಇಂಡಿಯಾ ಗೆಲ್ಲೋ ಆಸೆ ಚಿಗುರಿತ್ತು. ಇವರಿಬ್ಬರ ಜೋಡಿ ಬ್ರೇಕ್ ಮಾಡಲು ಇಂಗ್ಲೆಂಡ್ ಆಟಗಾರರು ಅಕ್ಷರಶಃ ಪರದಾಡಿದರು. ಜೋ ರೂಟ್ ಬೌಲಿಂಗ್ ಮಾಡಿದರು. ರೆಸ್ಟ್ನಲ್ಲಿದ್ದ ಬಶೀರ್ ಕೂಡ ಬೌಲಿಂಗ್ಗೆ ಓಡೋಡಿ ಬಂದರು. ಆದರೂ ಟೀಮ್ ಇಂಡಿಯಾ ಸ್ಟಾರ್ ಬೌಲರ್ಸ್ ಬ್ಯಾಟಿಂಗ್ ಲೈನ್ನೇ ತಡೆಗೋಡಿಯಾಗಿ ನಿಂತಿದ್ರು. 22 ಓವರ್ಗಳ ಕಾಲ ತಾಳ್ಮೆಯಿಂದ ಆಡಿದ್ದ ಬುಮ್ರಾ ಬೆನ್ ಸ್ಟೋಕ್ಸ್ ಎಸೆದ ಶಾರ್ಟ್ ಬಾಲ್ನಲ್ಲಿ ಬೌಂಡ್ರಿ ಬಾರಿಸುವ ಯತ್ನಕ್ಕೆ ಕೈ ಹಾಕಿ ಕ್ಯಾಚ್ ನೀಡಿದರು. ಅಲ್ಲಿಗೆ ಗೆದ್ದೇ ಬಿಟ್ವಿ ಎಂಬಂತೆ ಆಡ್ತಿದ್ದ ಇಂಗ್ಲೆಂಡ್ಗೆ ಕೊನೆ ಬ್ಯಾಟರ್ ಆಗಿ ಬಂದ ಸಿರಾಜ್ ಭಾಯ್ ಕೂಡ ನೀರಿಳಿಸಿದರು. ಸಿರಾಜ್ ಜೊತೆ ಮತ್ತೆ ಏಕಾಂಗಿ ಹೋರಾಟ ನೀಡಿದ್ದ ಜಡೇಜಾ ಗೆಲುವಿನ ಗುರಿಯನ್ನು 22 ರನ್ಗಳವರೆಗೂ ಕೂಡ ತಂದರು. ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡುವೆ ಬಾಲಂಗೋಚಿಗಳು ಕಡೆಯವರೆಗೂ ಕೂಡ ಗೆಲುವಿಗಾಗಿ ನೀಡಿದ ಹೋರಾಟ ನಿಜಕ್ಕೂ ಕೂಡ ಗ್ರೇಟ್. ಅದರಲ್ಲೂ 2 ವಿಕೆಟ್ಗಳಾದ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರೊಂದಿಗೆ ರವೀಂದ್ರ ಜಡೇಜಾ ಕಟ್ಟಿದ ಜೊತೆಯಾಟ ಬ್ರಿಟಿಷ್ ಪಡೆಗೆ ಒಂದು ಕ್ಷಣ ಸೋಲಿನ ಭೀತಿ ಸೃಷ್ಟಿಸಿದ್ದು ನಿಜ. ಗೆಲ್ಲಲು 22 ರನ್ಗಳು ಇರುವಾಗ ಸಿರಾಜ್ ಔಟ್ ಆಗೋ ರೀತಿ ಮಾತ್ರ ರಿಯಲಿ ಬ್ಯಾಡ್ ಲಕ್. 13.2 ಓವರ್ಗಳ ಕಾಲ ಇಂಗ್ಲೆಂಡ್ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದ ಜಡೇಜಾ ಮತ್ತು ಸಿರಾಜ್ 23 ರನ್ಗಳನ್ನು ಸೇರಿಸಿದರು. ಒಂದು ಬ್ಯಾಡ್ ಲಕ್ ಗೆಲುವನ್ನು ಕಿತ್ತುಕೊಳ್ತು. ಶೋಯಬ್ ಬಶೀರ್ ಎಸೆದ 74.5ನೇ ಎಸೆತ ಸಿರಾಜ್ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡಿದರು.
ಆದರೆ ಕೆಳಗೆ ಬಿದ್ದ ಬಾಲ್ ತೆವಳುತ್ತಾ ಸಾಗಿ ಸ್ಟಂಪ್ಗೆ ಬಡಿದು ಬಿಡ್ತು. ಅಲ್ಲಿಗೆ ಕೋಟ್ಯಂತರ ಅಭಿಮಾನಿಗಳ ಕನಸು ನುಚ್ಚು ನೂರಾಯಿತು. ಇಂಡಿಯಾ ಸೋತರೂ ಕೂಡ ಜಡೇಜಾರ ಏಕಾಂಗಿ ಹೋರಾಟಕ್ಕೆ ಫ್ಯಾನ್ಸ್ ಜೈ ಹೋ ಅಂದಿದ್ದಾರೆ. ಅನುಭವಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಈ ಹಿಂದೆ ಲಾರ್ಡ್ಸ್ನಲ್ಲಿ ಆಡಿದ 2 ಮ್ಯಾಚ್ಗಳಲ್ಲಿ ಟೀಂ ಇಂಡಿಯಾ ಗೆದ್ದಿತ್ತು. ಲಕ್ಕಿ ಗ್ರೌಂಡ್ನಲ್ಲಿ ಜಡೇಜಾ ಇಂಗ್ಲೆಂಡ್ ಆಟಗಾರರ ಕೀಟಲೆಗಳನ್ನು ಸಹಿಸಿಕೊಂಡಿದ್ರು. ಮೆಂಟಲಿ ತಾವೆಷ್ಟು ಟಫ್ ಅನ್ನೋದನ್ನು ತೋರಿಸಿದ್ರು. ಜಡ್ಡುವನ್ನು ಮೈದಾನದಲ್ಲಿ ಕೆಣಕಿದಷ್ಟು ಅವರ ಬ್ಯಾಟಿಂಗ್ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಅನ್ನೋದು ಲಾರ್ಡ್ಸ್ ಗ್ರೌಂಡ್ನಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಅದಕ್ಕೆ ಅವರನ್ನು ಅಭಿಮಾನಿಗಳು ಸರ್ ಜಡೇಜಾ ಅಂತ ಪ್ರೀತಿಯಿಂದ ಕರೆಯೋದು. ಇನ್ನು ಇಂಡಿಯಾ ಸೋಲಿಗೆ ನಮ್ಮ ಬೌಲರ್ಸ್ ಕೊಟ್ಟ ಹೆಚ್ಚುವರಿ ರನ್ ಕೂಡ ಒಂದು ಕಾರಣ. ಯಾಕಂದರೆ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡದ ಆಟಗಾರರು ತಮ್ಮ ಬ್ಯಾಟಿಂಗ್ನಿಂದ ಕಲೆ ಹಾಕಿದ್ದು ಕೇವಲ 160 ರನ್ಗಳನ್ನು ಮಾತ್ರ. ಅಂದರೆ ಈಗ ಭಾರತ ಹೊಡೆದಿರುವಂಥ ರನ್ಗಳಿಗಿಂತ 10 ರನ್ ಕಡಿಮೆ. ಆದಾಗ್ಯೂ ಕೂಡ ಇಂಗ್ಲೆಂಡ್ ತಂಡ 192 ರನ್ಗಳನ್ನು ಕಲೆ ಹಾಕೋಕೆ ಟೀಮ್ ಇಂಡಿಯಾ ವೇಗಿಗಳು ವೈಡ್, ನೋಬಾಲ್, ಬೈಸ್, ಲೆಗ್ ಬೈಸ್ಗಳ ಮೂಲಕ ಉಚಿತವಾಗಿ ನೀಡಿದ 32 ರನ್ಗಳು ಕಾರಣ ಆದವು. ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ರೀತಿಯಾಗಿ ರನ್ ಹರಿಯೋದು ಸರ್ವೇ ಸಾಮಾನ್ಯ. ಆದರೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಹೋಲಿಸಿದರೆ ಟೀಮ್ ಇಂಡಿಯಾ ದುಪ್ಪಟ್ಟು ರನ್ಗಳನ್ನು ಬಿಟ್ಕೊಟ್ಟಿತ್ತು. ಈ ಮೂಲಕ ಗಿಲ್ ಪಡೆ ಆಂಗ್ಲರ ಗೆಲುವಿಗೆ ಕಾರಣರಾದರು. ಅದೇನೇ ಇರಲಿ, ಜುಲೈ 14 ಇಂಗ್ಲೆಂಡ್ಗೆ ಸ್ಪೆಷಲ್ ಡೇ. ಆವತ್ತು 2019 ಜುಲೈ 14ರಂದು ODI ವರ್ಲ್ಡ್ ಕಪ್ ಅನ್ನು ಗೆಲ್ತಾರೆ ಇಂಗ್ಲೆಂಡ್. ಅಲ್ಲೂ ಕೂಡ ಸ್ಟೋಕ್ಸ್ ಟೀಮ್ ಗೆಲುವಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ಈಗ ಇಂಡಿಯಾ ಎದುರು ಕೂಡ ಬಿಗ್ ವಿಕ್ಟರಿ ಲಾರ್ಡ್ಸ್ನಲ್ಲಿ ಸಿಕ್ಕಿದೆ. ಮುಂದಿನ 2 ಪಂದ್ಯಗಳಲ್ಲಿ 2ನ್ನೂ ಗೆದ್ದರಷ್ಟೇ ಸರಣಿ ಟೀಮ್ ಇಂಡಿಯಾ ಪಾಲಾಗಲಿದೆ. ಗಿಲ್ ನೇತೃತ್ವದ ಯಂಗ್ ಇಂಡಿಯಾ ಅಂಥದ್ದೊಂದು ಸಾಧನೆ ಮಾಡಲಿ ಎಂಬುದಷ್ಟೇ ಅಭಿಮಾನಿಗಳ ಹಾರೈಕೆ. ನಮಸ್ಕಾರ.